ಶಾಸಕ ಮುನಿರತ್ನ ಮೇಲೆ 2 ಕಡೆ ದಾಳಿಯಾಗಿದೆ. ಮೊದಲು ಆರ್ಎಂಸಿ ಯಾರ್ಡ್ ಠಾಣಾ ವ್ಯಾಪ್ತಿಯಲ್ಲಿ ಅಟ್ಯಾಕ್ ಆಗಿತ್ತಂತೆ. ಅಲ್ಲಿಂದ ಎಸ್ಕೇಪ್ ಆಗಿ ಕಾರ್ಯಕ್ರಮಕ್ಕೆ ಬಂದಿದ್ರು ಮುನಿರತ್ನ ಮೇಲೆ 2 ಕಡೆ ದಾಳಿಯಾಗಿದೆ. ಮೊದಲು ಆರ್ಎಂಸಿ ಯಾರ್ಡ್ ಠಾಣಾ ವ್ಯಾಪ್ತಿಯಲ್ಲಿ ಅಟ್ಯಾಕ್ ಆಗಿತ್ತು. ಅಲ್ಲಿಂದ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ರಂತೆ. ಎಸ್ಕೇಪ್ ಆಗಿ ಕಾರ್ಯಕ್ರಮಕ್ಕೆ ಬಂದಿದ್ರು. ಬಳಿಕ ಲಕ್ಷ್ಮೀದೇವಿ ನಗರದಲ್ಲಿ ಅಂದ್ರೆ ಈಗ ಮೊಟ್ಟೆ ದಾಳಿ ಆಗಿದೆ. ಪ್ರಕರಣ ಸಂಬಂಧ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ನೇರಾನೇರವಾಗಿ ಆರೋಪವನ್ನ ಮಾಡ್ತಾ ಇರುವುದು ಕಾಂಗ್ರೆಸ್ ನಾಯಕರ ಮೇಲೆ. ಅದು ಆಸಿಡ್ ಮೊಟ್ಟೆ ಅಂದ್ರೆ ಆ ರೀತಿ ಪ್ಲಾನ್ ಮಾಡಿದ್ರಂತೆ. ಈಗ ಹೊಡೆದ್ರು ನಾರ್ಮಲ್ ಮೊಟ್ಟೆ ನೋಡಿ, ದೃಶ್ಯಗಳಲ್ಲಿ ನೋಡ್ತಾ ಇದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ನೋಡಿ, ಬರ್ತಾ ಇದ್ದಾರೆ ನಾರ್ಮಲ್ ಆಗಿ ಕಾರ್ಯಕರ್ತರ ಜೊತೆಗೆ. ಯಾವ ಕಡೆಯಿಂದನೋ ಬಂತು ಢಮ್ ಅಂತ ಹೇಳಿ, ಡಮಾರ್ ಅಂತ ಹೇಳಿ ತಲೆಗೆ ಮೊಟ್ಟೆ. ಅಲ್ಲಿದ್ದಂಥ ಕಾರ್ಯಕರ್ತರು ಮತ್ತೆ ಒಬ್ಬ ಪೊಲೀಸ್ ಅಧಿಕಾರಿ ಇದ್ದಾರೆ, ಅವ್ರನ್ನ ಸಡನ್ ಆಗಿ ಕವರ್ ಮಾಡ್ತಾರೆ. ಇಲ್ಲದೆ ಇದ್ದಿದ್ರೆ ಮುನಿರತ್ನ ಅವ್ರನ್ನ ಕೊಲೆ ಮಾಡುವಂತ ಪ್ಲಾನ್ ನಡೆದಿತ್ತಂತೆ. ಇದು ಮುನಿರತ್ನ ಅವರೇ ಹೇಳಿದ್ದು. ಇದು ಮೊದಲಲ್ಲ, ಈ ಹಿಂದೆ ಆರ್ಎಂಸಿ ಯಾರ್ಡ್ ಬಳಿ ಕೂಡ ಕೊಲೆ ಮಾಡುವಂತಹ ಪ್ರಯತ್ನ. ನೋಡಿ, ಆರೋಪಿಯನ್ನ ಬಂಧಿಸಿದ್ದಾರೆ. ಆರೋಪಿಗಳನ್ನ ನೋಡ್ತಾ ಇದೀವಿ, ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಇದು ಆರ್ಎಂಸಿ ಯಾರ್ಡ್. ಸದ್ಯಕ್ಕೆ ಈ ಆರೋಪಿಗಳ ವಿಚಾರಣೆ ನಡೀತಾ ಇದೆ. ಇವ್ರು ಯಾರು, ಇವ್ರ ಹಿನ್ನೆಲೆ ಏನು, ಯಾವ ಪಕ್ಷಕ್ಕೆ ಸೇರಿದವರು, ಯಾರು ಕಳಿಸಿದ್ದು ಇವ್ರನ್ನ? ಮುನಿರತ್ನ ಅವ್ರು ಹೇಳಿದ್ದು ವಕೀಲರ ಸೋಗಿನಲ್ಲಿ ಬಂದಿದ್ರಂತೆ. ಬಂದು ಅವ್ರಿಗೆ ಬೆದರಿಕೆಗಳನ್ನು ಹಾಕಿ ಸುಮ್ಮನೆ ಬಿಡೋದಿಲ್ಲ, ಕುಸುಮಾ ಮಿನಿಸ್ಟರ್ ಆಗಲೇಬೇಕು, ಕುಸುಮಾ MLA ಮಿನಿಸ್ಟರ್ ಆಗದೇ ಇದ್ರೆ ನಿನ್ನ ಸುಮ್ಮನೆ ಬಿಡೋದಿಲ್ಲ, ಈ ರೀತಿ ಕೊಲೆ ಬೆದರಿಕೆಯನ್ನ ಆರೋಪಿಗಳು ಹಾಕಿದ್ರಂತೆ. ಶಾಸಕ ಮುನಿರತ್ನ ಮೇಲೆ 2 ಕಡೆಗಳಲ್ಲಿ ದಾಳಿ ನಡೆದಿದೆ. ಮೊದಲು ಆರ್ಎಂಸಿ ಯಾರ್ಡ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಅಟ್ಯಾಕು. ಆರೋಪಿಗಳನ್ನ ಈಗಾಗಲೇ ಪೊಲೀಸರು ವಶಕ್ಕೆ ತೆಗೆದುಕೊಂಡು ವಿಚಾರಣೆಗೆ ಒಳಪಡಿಸಿದ್ದಾರೆ. ಇವತ್ತು ನೂರಾರು ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿದ್ರು. ಲಕ್ಷ್ಮೀದೇವಿ ನಗರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಕಾರ್ಯಕ್ರಮ ಇತ್ತು, ಅದನ್ನು ಮುಗಿಸ್ಕೊಂಡು ಬರ್ತಾ ಇದ್ರು. ಮುನಿರತ್ನ ಅವ್ರು ಹೇಳ್ತಾ ಇರೋದೇನೋ ಅಂತ ಹೇಳಿದ್ರೆ, 100 ಜನ ಪೊಲೀಸರು ಯಾಕೆ, ವ್ಯಾನ್ ಯಾಕೆ ತರಿಸಿದ್ದೀರಿ ಅಂತ ನನ್ನ ಕಾರ್ಯಕ್ರಮಕ್ಕೆ. ಅಂದ್ರೆ ನಾರ್ಮಲ್ ಆಗಿ ಯಾಕೆ ಇಷ್ಟೊಂದು ಪೊಲೀಸರು ಅಂತೇಳಿ ಪೊಲೀಸ್ ಅಧಿಕಾರಿನೇ ಹೇಳಿದ್ದಾರಂತೆ. ಇಲ್ಲ ಸರ್, ನಿಮ್ಮ ಕೊಲೆ ಮಾಡುವಂತಹ ಸ್ಕೆಚ್ ರೆಡಿ ಆಗಿದೆ, ಅದಕ್ಕೆ ಇವತ್ತು ಪ್ಲಾನ್ ಇದೆ, ಒಂದು ಮಾಹಿತಿ, ಹಾಗಾಗಿ ನಿಮಗೆ ಭದ್ರತೆ ಕೊಡ್ತಾ ಇದ್ದೀವಿ ಅಂತ. ಅಂದ್ರೆ ಮುನಿರತ್ನ ಅವರ ಕೊಲೆಗೆ ಪ್ಲಾನ್ ಮಾಡ್ತಾ ಇದ್ದಾರಾ? ಪೋಕ್ಸೋ ಆ ಕೇಸನ್ನು ಕೂಡ ಹಾಕ್ತಾರೆ ಅಂತೇಳಿ ಹಾಕುವಂತಹ ಪ್ಲಾನ್ ನಡೀತಾ ಇದೆ ಅಂತೆ. ಆ ಇಬ್ಬರು ವಕೀಲರ ಸೋಗಿನಲ್ಲಿ ಬಂದಿದ್ರಲ್ಲ, ಅಟ್ಯಾಕ್ ಮಾಡೋಕೆ ಬಂದಿದ್ರು, ಅವರು ಕೂಡ ಹೇಳಿದ್ದಾರಂತೆ. ಹಾಗಾಗಿ CT ರವಿ ಆದ ಮೇಲೆ ನೋಡಿ, ಅವ್ರದ್ದಿನ್ನೂ ಹಸಿ ಆಗಿದೆ ಸುದ್ದಿ. ಅದಾದ ಮೇಲೆ ಈಗ ಮುನಿರತ್ನ ಅವ್ರ ಮೇಲೆ ನಡೆದಿರುವಂತಹ ಈ ದಾಳಿ, ಇದು ಖಂಡಿತವಾಗ್ಲೂ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣ ಆಗುತ್ತೆ. ಕೇಳಕ್ ಇದು ನನ್ನ ಹತ್ರ ಏನು ಇರ್ಲಿಲ್ಲ. ನಾನು ಯಾರು ನಮ್ಮ ಸ್ನೇಹಿತರನ್ನ ನೋಡಕ್ ಬಂದಿದ್ದೆ. ಬಂದಾಗ ರಿಟರ್ನ್ ವಾಪಸ್ ಬರ್ಬೇಕಾದ್ರೆ ನೀನ್ ಏನಕ್ಕೆ ಯಾವ ಮೊಟ್ಟೆನೂ ಇರ್ಲಿಲ್ಲ, ಆದ್ರೂ ಬಂದು ಅಟೆಂಡ್ ಮಾಡಿ. ಯಾರು ಹೊಡೆದಿದ್ ನಿನ್ಗೆ? ವಸಂತ ಮತ್ತೆ ದಮ್ಕುಮಾರ್ ಅವರೆಲ್ಲ ಅಟೆಂಡ್ ಮಾಡ್ರು ನನ್ನ ಮೇಲೆ. ಕೇಳಕ್ ಇದು ನನ್ನ ಹತ್ರ ಏನು ಇರ್ಲಿಲ್ಲ. ನಾನು ಯಾರು ನಮ್ಮ ಸ್ನೇಹಿತರನ್ನ ನೋಡಕ್ ಬಂದಿದ್ದೆ. ಬಂದಾಗ ರಿಟರ್ನ್ ವಾಪಸ್ ಬರ್ಬೇಕಾದ್ರೆ ನೀನ್ ಏನಕ್ಕೆ ಯಾವ ಮೊಟ್ಟೆನೂ ಇರ್ಲಿಲ್ಲ, ಆದ್ರೂ ಬಂದು ಅಟೆಂಡ್ ಮಾಡಿ. ಯಾರು ಹೊಡೆದಿದ್ ನಿನ್ಗೆ? ವಸಂತ ಮತ್ತೆ ದಮ್ಕುಮಾರ್ ಅವರೆಲ್ಲ ಅಟೆಂಡ್ ಮಾಡ್ರು ನನ್ನ ಮೇಲೆ. ನೋಡಿ, ನವೀನ್ ಈತ ಆರೋಪಿ ಮಧ್ಯಭಾಗದಲ್ಲಿದ್ದಾನೆ. ಪೊಲೀಸರ ಆ ಕಡೆ ಎಳ್ಕೊಂಡು ಹೋಗ್ತಿದಾರಲ್ಲ, ಇವನೇ ಮೊಟ್ಟೆ ಎಸೆದವನು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅವನು ಈಗ ಆರೋಪವನ್ನು ತಳ್ಳಿ ಹಾಕ್ತಿದ್ದಾನೆ. ನನ್ನ ಹತ್ರ ಯಾವುದೇ ಮೊಟ್ಟೆ ಇರಲಿಲ್ಲ, ಅವ್ರ ಕಡೆದವ್ರು ಬಂದೆ ನನ್ನ ಹೊಡೆದಿದ್ದು, ಪೊಲೀಸರು ಎಳ್ಕೊಂಡು ಹೋಗಿದ್ದು ಅಂತೇಳಿ. ಬಟ್ ಇದರಲ್ಲಿ ಯಾವ್ದು ಸತ್ಯ ಯಾವ್ದು ಸುಳ್ಳು, ಯಾರು ಇವರೆಲ್ಲ, ಯಾವ ಸಂಘಟನೆ ಸೇರಿದವರು ಮತ್ತೆ ಯಾವ ಪಕ್ಷಕ್ಕೆ ಸೇರಿದವರು, ಯಾರು ಇವ್ರನ್ನ ಕಳಿಸಿದ್ದು, ಇಲ್ಲೇನಾದ್ರೂ ಸುಪಾರಿ ಕೊಟ್ಟು ಕಳಿಸಿದ್ರಾ, ಇದೆಲ್ಲವೂ ಕೂಡ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಮುನಿರತ್ನ ಅವ್ರು ನೇರವಾಗಿ ಇದು ರಾಜಕೀಯವಾದಂತಹ ದ್ವೇಷ ಅಂತೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ.
ಬಟ್ ನವೀನ್ ಮೊಟ್ಟೆ ಎಸೆದವ ಏನಿದ್ದಾನೆ ಆತನನ್ನ ಪೊಲೀಸರು ಸದ್ಯಕ್ಕೆ ವಶಕ್ಕೆ ಪಡೆದಿದ್ದಾರೆ. RMC ಯಾರ್ಡ್ ಬಳಿ ಕೂಡ ಮುನಿರತ್ನ ಮೇಲೆ ಅಟ್ಯಾಕ್ ಮಾಡುವಂತಹ ಪ್ರಯತ್ನ ನಡೆದಿತ್ತಂತೆ ಇಬ್ಬರ ಕಡೆಯಿಂದ, ಅಲ್ಲೂ ಕೂಡ. ಅದಾದ ಮೇಲೆ ಈಗ ನಿಜಕ್ಕೂ ಈಗ ಅಲ್ಲಿ ಧರಣಿ ಕೂತಿದ್ದಾರೆ ಮುನಿರತ್ನಂ ಅವರು. ಮೊಟ್ಟೆ ಎಸೆದಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ತಲೆ ಭಾಗಕ್ಕೆ ಹೊಡೆದಿದ್ದಾರೆ, ಅಲ್ಲಿ ಅವರನ್ನು ರಕ್ಷಣೆ ಮಾಡಿದ್ರು. ನವೀನ್ ಮೊಟ್ಟೆ ಎಸೆದವಂತ ಹೇಳ್ತಾ ಇದ್ದಾರೆ. ಅವನನ್ನು ಕೂಡ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ರಾಜಕೀಯ ವಾಕ್ಸಮರಗಳು ಇನ್ನು ಮೇಲೆ ಆರಂಭ ಆಗುತ್ತೆ. ಬಿಜೆಪಿ ನಾಯಕರು ಒಬ್ಬೊಬ್ಬರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತೇಳಿ ನಾಯಕರು ಒಬ್ಬೊಬ್ಬರಾಗಿ ಬರ್ತಾರೆ. ಈಗ ರಾಜಕೀಯ ಷಡ್ಯಂತ್ರಗಳು, ದ್ವೇಷದ ರಾಜಕಾರಣ ಟಾರ್ಗೆಟ್ ಮಾಡ್ತಿದ್ದಾರೆ ನಮ್ಮ ನಾಯಕರನ್ನ ಅಂತೇಳಿ. ಯಾವ ಮೊಟ್ಟೆನೂ ಇರ್ಲಿಲ್ಲ, ಆದ್ರೂ ಬಂದು ಅಟೆಂಡ್ ಮಾಡಿದ್ದಾರೆ. ಯಾರು ಹೊಡೆದಿದ್ ನಿನ್ಗೆ? ವಸಂತ ಮತ್ತೆ ದಮ್ಕುಮಾರ್ ಅವರೆಲ್ಲ ಅಟೆಂಪ್ಟ್ ಮಾಡ್ರು ನನ್ನ ಮೇಲೆ. ಕೇಳಕ್ ಇದು ನನ್ನ ಹತ್ರ ಏನು ಇರ್ಲಿಲ್ಲ, ನಾನು ಯಾರು ನಮ್ಮ ಸ್ನೇಹಿತರನ್ನ ನೋಡಕ್ ಬಂದಿದ್ದೆ. ಬಂದಾಗ ರಿಟರ್ನ್ ವಾಪಸ್ ಬರ್ಬೇಕಾದ್ರೆ ನೀನ್ ಏನಕ್ಕೆ ಇಲ್ಲಿ ಏನು ಮಾಡಿದ್ರು ನನ್ನ ಕೇಸಕ್ಕೆ ಬಂದಿದ್ದೆ. ಯಾವ ಮೊಟ್ಟೆನೂ ಇರ್ಲಿಲ್ಲ, ಆದ್ರೂ ಬಂದು ಅಟೆಂಡ್ ಮಾಡಿದ್ದಾರೆ.